ಇಷ್ಟು ದಿನ ಲವರ್ ಬಾಯ್ ಆಗಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಿದ್ರಿ. ಈಗ ಮಾಸ್ ಅಲ್ಲಿ ರಕ್ತ ಸಿಕ್ತವಾಗಿ ಒಂದು ರಗಡ್ ಲುಕ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದೀರಾ. ಸೊ ಟೀಸರ್ ಅಲ್ಲೇನೆ ಒಂದು ಆ ವೈಬ್ಸ್ ಕಾಣಿಸ್ತಿದೆ. ಸೊ ಗೂಸ್ ಬೂಮ್ಸ್ ಎಲ್ಲ ಬರ್ತಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಖುಷಿ ಇದೆ, ನೀವು ಹಂಗೆ ಹೇಳಿದ್ಮೇಲೆ ಖುಷಿ ಆಯ್ತು. ಹೌದು, ಕಂಪ್ಲೀಟ್ಲಿ ಅಂದ್ರೆ ನನ್ನ ಪಾತ್ರ ಅಂತಲ್ಲ, ಎಲ್ಲರ ಪಾತ್ರನೂ ತೀರಾ ಒಂದು ಸ್ವಲ್ಪ ಡಿಫ್ರೆಂಟ್ ಅಪ್ರೋಚ್ ಚೌಕಿದಾರಲ್ಲಿ ನಿರ್ದೇಶಕರು ಕೊಟ್ಟಿದ್ದಾರೆ. ಸಾಯಿ ಕುಮಾರ್ ಸರ್ನ ನೀವು ನೋಡಿದ್ರೆ ಇಲ್ಲಿವರೆಗೂ ಮಾಡದೇ ಇರುವಂತಹ ಪಾತ್ರ. ಅದು ಟೀಸರ್ ಅಲ್ಲಿ ಎಷ್ಟರ ಮಟ್ಟಿಗೆ ಜನರಿಗೆ ಗೊತ್ತಾಗಿದೆಯಲ್ಲೋ ಗೊತ್ತಿಲ್ಲ, ಬಟ್ ಪೂರ್ತಿ ಸಿನಿಮಾ ನೋಡಿದಾಗ ತೀರಾ ಒಂದು ಬೇರೆ ಒಂದು ಅಪ್ರೋಚ್ ಕೊಟ್ಟಿದ್ದಾರೆ ಅವರು ಪಾತ್ರಕ್ಕೆ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವರೇ ಒಂದು ಲೆಕ್ಕದಲ್ಲಿ ಈ ಚಿತ್ರದ ನಾಯಕ ನಟ ಅಂತ ಹೇಳ್ಬೋದು ಸಾಯಿ ಕುಮಾರ್ ಸರ್. ಆ್ಯಂಡ್ ಧನ್ಯ ಅವರು ಆವಾಗಲೇ ಹೇಳಿದಾಗೆ ತೀರಾ ಅದು ಟೀಸರಲ್ಲಿ ಇರುವಂಥ ಶಾರ್ಟ್ ಇದೆಯಲ್ಲ, ಅವತ್ತು ನಾನು ಶೂಟಿಗೆ ಬಂದಿರಲಿಲ್ಲ. ನನಗೆ ಟೀಸರ್ ನೋಡೇ ಶಾಕ್ ಆಯಿತು. ಆ ಲುಕ್ಕು ಅವ್ರದ್ದು, ಆ ಒಂದು ಸೊಪ್ಪು ಕೊಡಿಯೋ ಒಂದು ಸೀನ್ ಇದೆಯಲ್ಲ, ನನಗೆ ಶಾಕ್ ಆಯಿತು. ತುಂಬ ಚೆನ್ನಾಗಿ ಅಂದರೆ ಇಲ್ಲಿವರೆಗೂ ಅವ್ರನ್ನ ನೋಡದೇ ಇರೋ, ಬೇರೆ ಯಾವ ಚಿತ್ರದಲ್ಲೂ ನೋಡದೇ ಇರುವಂತಹ ಒಂದು ಅಟೈರ್ ಅಲ್ಲಿ, ಆಮೇಲೆ ಕೆಲವೊಂದು ಸೀನ್ಸ್ ಶೂಟ್ ಆಗೋ ಜೊತೆಲೇ ಇರುತ್ತೆ. ತೀರಾ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ರು. ಅವಾಗಲೇ ಹೇಳಿದೆ ನಾನು, ಏನೋ ಬೇರೆ ತರ ಕಾಣಿಸ್ತಾ ಇದ್ದೀರಾ ಅಂತ. ವೆನ್ ಅಷ್ಟು ಕೆಲವೊಂದ್ಸರಿ ಏನಾಗುತ್ತೆ, ಕೆಲವೊಂದು ಪಾತ್ರಗಳನ್ನ ಮಾಡುವಾಗ ನಮ್ಮನ್ನು ನಾವು ಮರೆತು ಮಾಡ್ಬೇಕಾಗತ್ತೆ. ಸೊ ಅಂತ ಒಂದು ಪಾತ್ರ ಇವ್ರಿಗೆ ಸಿಕ್ಕಿರೋದು, ಇವರು ಅದಕ್ಕೆ ಜಸ್ಟಿಸ್ ಮಾಡಿದ್ದಾರೆ ಅನ್ನೋ ನಂಬಿಕೆ. ಶ್ವೇತಾ ಮ್ಯಾಮ್ ಅವರಾಗಲಿ, ಧರ್ಮ ಸರ್ ಆಗಲಿ. ಅಲ್ಲ ಟೀಸರ್ ಅಲ್ಲಿ ನೋಡ್ತಿರ್ಬೇಕು, ಅವ್ರು ಸೊಪ್ಪು ಕಡಿತಾರೆ, ನೀವು ಕತ್ತೆ ಕಡಿತಿದ್ರಲ್ಲ ಅಲ್ವಾ? ಅದು ಕತ್ತೆ ಅಲ್ಲ, ಹೇಳ್ಬಾರ್ದ, ಹೇಳ್ಬೇಕಿತ್ತ. ಕತ್ತೆ ಅಲ್ಲ, ಕತ್ತೆ ಕತ್ತೆ ಕತ್ತು. ಕತ್ತೆ ಅನ್ಕೊಂಡ್ರ ನೀವು? ಕತ್ತು ಕತ್ತು. ಕಡಿತಿದ್ರಲ್ಲ, ಅರ್ಥ ಆಯ್ತು. ಸಾರಿ, ಮೈ ಬ್ಯಾಡ್. ಇಲ್ಲ, ಸೊ ನನಗೂ 100% ನನ್ನ 3 ಶೇಡ್ ಇದೆ ಈ ಸಿನಿಮಾದಲ್ಲಿ. 3 ಬೇರೆ ಬೇರೆ ರೀತಿಯ ಶೇಡ್ ಇದೆ. ಆ್ಯಂಡ್ ನಾನು ಕೆಲವೊಂದು ರೀತಿ ನಾನು ಕ್ಯಾಮ್ರಾ ಫೇಸ್ ಮಾಡಿರಲಿಲ್ಲ, ಆ ಥರದ್ದೆಲ್ಲ ಈ ಸಿನಿಮಾದಲ್ಲಿ ಸ್ವಲ್ಪ ಫೇಸ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಪ್ರಿಪ್ರೇಷನ್ ಇತ್ತು. ಸೊ ಸಿನಿಮಾಕ್ಕೆ ಯಾವಾಗ ಓಕೆ ಆದ್ನೋ ಅಲ್ಲಿಂದ ಶೂಟ್ವರೆಗೂ ಬಹಳ ಒಂದು 2 ತಿಂಗಳಿಂದ ಒಂದು ರಿಗರಸ್ ಟ್ರೈನಿಂಗ್ ಅದೆಲ್ಲ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದು, ಅದೊಂದು ಖುಷಿ ಇದೆ. ಆ್ಯಂಡ್ ಬಂಡೆಪ್ಪ ಸರ್ ಅವರ ಒಂದು ಸಿಗ್ನೇಚರ್ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ಏನಿದೆ ಅದು ಇದರಲ್ಲಿದೆ. ಫ್ಯಾಮಿಲಿ ಎಂಟರ್ಟೈನರ್ ಇದು. ಎಲ್ಲ ಫ್ಯಾಮಿಲಿ ವ್ಯಾಲ್ಯೂಸನ್ನು ಎತ್ತಿ ಹಿಡುವಂಥ ಸಿನಿಮಾ, ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾ. ಅದ್ರ ಜೊತೆ ಆ್ಯಕ್ಷನ್ ಆಗಿರಲಿ, ರಾ ವೈಲೆನ್ಸ್ ಆಗಿರಲಿ, ಅದನ್ನೆಲ್ಲ ಮಿಕ್ಸ್ಡ್ ಒಂದು ಪ್ರಾಪರ್ ಅದೇ ಬಂಡೆಪ್ಪ ಸರ್ ಅವರ ಸ್ಟೈಲ್ ಆಫ್ ಸಿನಿಮಾ ಅಂತ ಹೇಳ್ಬೋದು. ಕತ್ ಕುಯ್ದು ಬಿಟ್ಟ ಚಾಕು ಎಲ್ಲ ನೀವು ಬಾಯ್ಲಿಟ್ಕೋಬೇಕಾದ್ರೆ ಒಂಥರ ಅನ್ಸಿಲ್ವ? ಅದಕ್ಕೆ ಕೇಳಿದ್ ನಾನು, ಅದು ಬ್ಲಡ್ ಏನ ಅಂತ. ಪ್ಯಾಂಟ್ ಜಾರ್ತಾ ಇತ್ತು ಅದಕ್ಕೆ. ಅಂದ್ರೆ ಓಕೆ, ಪ್ಯಾಂಟಲ್ಲಿ ಇಟ್ಕೊಳಕ್ ಆಗ್ಲಿಲ್ಲ ಅಂತ ಹಂಗಲ್ಲ, ಆ ಪ್ಯಾಂಟ್ ಜಾರ್ತಾ ಇತ್ತು, ಹಂಗೆ ಎತ್ಕೊಳಕ್ಕೆ ಓ, ನಾನೇನ್ ಅನ್ಕೊಂಡೆ ಪ್ಯಾಂಟಲ್ಲಿ ಇಟ್ರೆ ಇನ್ನೂ ಜಾರ್ ಹೋಗುತ್ತೆ, ಅದಕ್ಕೆ ವೈಟ್ ಇತ್ತ ಅದು ಅಂತ. ಇತ್ತು. ಬಟ್ ದೆನ್ ಅದೊಂದು ತೀರಾ ಒಂದು ಸ್ವಲ್ಪ ಒಂದು ಫೀಲ್ ಜನರೇಟ್ ಮಾಡೋದಕ್ಕೆ ಅದು ತೀರಾ ಇಂಟೆನ್ಸ್ ಸೀನ್ ಅದು ನಮ್ಮ ಸಿನಿಮಾದಲ್ಲಿ. ಸೊ ಅದನ್ನೇ ಟೀಸರಲ್ಲಿ ಸರ್ ತೋರಿಸಿದ್ದಾರೆ. ಆ್ಯಂಡ್ ಬ್ಲಡ್ ಬ್ಲಾತ್ ಎಲ್ಲ ಆಗಿರೋದು. ನನಗೆ ರಕ್ತ ಅಂದರೆ ತುಂಬ ಇಷ್ಟ. ಅಂದರೆ ಸಿನಿಮಾದಲ್ಲಿ ನನ್ಗೆ ಅದು ಏನೋ ಗೊತ್ತಿಲ್ಲ. ನನಗೆ ಈಗ ಸಿನಿಮಾ ನೋಡೋಕೆ ಶುರು ಮಾಡ್ತೀವಲ್ಲ, ಯಾವುದೇ ಸಿನಿಮಾ ನೋಡಬೇಕು ಅಂತ ಇದ್ರು ನಾನು ಮನೇಲಿ ಕೂತ್ರೆ ಫಸ್ಟ್ ಒಂದು 10-15 ನಿಮಿಷ ಒಂದು ವಾರ್ ಸಿನಿಮಾ ನೋಡಬೇಕು. ಅದು ಯಾಕಂತ ಗೊತ್ತಿಲ್ಲ, ವಾರ್ ಸಿನಿಮಾದಲ್ಲಿ ಬ್ಲಾಸ್ಟ್ ಅದು ಇದು ಏನೆಲ್ಲ ಆಗಿ ಇವಾಗ ಮೂಡ್ ಬಂತು ಸಿನಿಮಾ ನೋಡೋಕ್ಕೆ, ಆಮೇಲೆ ಸಿನಿಮಾ ನೋಡೋಕೆ ಶುರು ಮಾಡೋದು. ಸೊ ಅದೊಂದು ಮೊದಲಿಂದ ಇದ್ದಿದ್ದು. ನನಗೆ ಆ್ಯಕ್ಷನ್ ಜಾನರ್ ತುಂಬ ಇಷ್ಟ ಮೊದಲಿಂದ. ಸೊ ಚೌಕಿದಾರ್ ಸಿನಿಮಾದಲ್ಲಿ ಆ ಒಂದು ಅವಕಾಶ ಬಂಡೆಪ್ಪ ಸರ್ ಅವರು ಕೊಟ್ಟಿದ್ದಾರೆ, ಖುಷಿ ಇದೆ. ಆ್ಯಂಡ್ ಆ್ಯಕ್ಷನ್ ಜೊತೆಗೆ ತೀರಾ ಒಂದು ಒಳ್ಳೆಯ ಕಂಟೆಂಟ್ ಇರುವಂತಹ ಸಿನಿಮಾ. ಸೊ ಅದು ನನಗೆ ಯೂಶ್ವಲಿ ಬ್ಲೆಂಡ್ ಆಗೋದೇ ಇಷ್ಟ. ನನಗೆ ಪಕ್ಕ ಒಂದು ಫಾರ್ಮುಲಾ, ಒಂದು ಇಷ್ಟು ಸಾಂಗ್, ಇಷ್ಟು ಫೈಟ್, ಆ ಥರ ಸಿನಿಮಾ ಮಾಡೋಕ್ಕೆ ಅಷ್ಟೊಂದು ಇದಿಲ್ಲ. ಸೊ ಸಿನಿಮಾದಲ್ಲಿ ಏನಾದರೂ ಒಂದು ಒಳ್ಳೆ ಕಥೆ ಇರಬೇಕು, ಒಂದು ಒಳ್ಳೆ ಕಂಟೆಂಟ್ ಇರಬೇಕು. ಸೊ ಡೆಫಿನೆಟ್ಲಿ ದರ್ ಇಸ್ ಅ ಬ್ಯೂಟಿಫುಲ್ ಕಂಟೆಂಟ್. ಪ್ರತಿ ಪಾತ್ರಕ್ಕೂ ಒಂದು ಆರ್ಕ್ ಇದೆ. ಇವ್ರ ಪಾತ್ರ ಫಿಲ್ಮಲ್ಲಿ ಬಂದಮೇಲೆ ಇವ್ರ ಪಾತ್ರದಿಂದ ಒಂದಷ್ಟು ಚೇಂಜಸ್, ಬದಲಾವಣೆಗಳಾಗುತ್ತೆ. ಸೊ ಅದು ಇಂಪಾರ್ಟೆಂಟ್. ಸುಮ್ಮನೆ ಪಾತ್ರಗಳು ಇದೆ, ಹೀರೋಯಿನ್ ಇದ್ದಾರೆ ಅಂತ ಅಲ್ಲ. ಇವ್ರು ಧನ್ಯ ಅವ್ರ ಪಾತ್ರ ತೀರಾ ಡಿಫರೆನ್ಸ್ ಮಾಡುತ್ತೆ ಸಿನಿಮಾಗೆ. ಸಾಯಿ ಕುಮಾರ್ ಸರ್ ಅವರ ಪಾತ್ರ ದೊಡ್ಡ ಡಿಫ್ರೆನ್ಸ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಇದೆ, ತುಂಬ ಡಿವಿಯೇಷನ್ಸ್ಗಳು, ಟರ್ನ್ಗಳು, ಶೇಡ್ಸ್ಗಳು. ಆ್ಯಂಡ್ ನಮ್ಮ ನೇಟಿವಿಟಿ, ಸ್ಪೆಷಲಿ ನಮ್ಮ ಈ ಬೆಂಗಳೂರು ಅಥವಾ ಮಂಡ್ಯ
ಈ ಒಂದು ನೇಟಿವಿಟಿ ಏನಿದೆ, ರೇಷ್ಮೆಯ ವಿಚಾರ ಆಗಿರಲಿ, ಸೊ ಆ ರೇಷ್ಮೆಯ ಬ್ಯಾಕ್ಡ್ರಾಪಲ್ಲಿ ಸಿನಿಮಾ ನಡೆಯುತ್ತೆ. Yeah. ಸೊ ತೀರಾ ಎಲ್ಲ ಅಂಶಗಳು ಇರುವಂತಹ ಸಿನಿಮಾ. ಅದ್ರ ಜೊತೆ ಈ ಬ್ಲಡ್ ಬಾತ್ ಕೂಡ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.